ಶ್ರೀ ಗುರು ಬಸವಲಿಂಗಾಯ ನಮಃ. ಜಗಜ್ಯೋತಿ ಕ್ರಾಂತಿಯೋಗಿ ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ 150 ಕೋಟಿ ಭಾರತೀಯರಿಗೆ ಬಸವಣ್ಣನ ನಾಡು, ಅನುಭವ ಮಂಟಪ, ಬಸವ ಕಲ್ಯಾಣದ ಭೂಮಿಲಿಂದ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು. ಒಂದು ಅಕ್ಕ ಮಹಾದೇವಿರವರ ವಚನ, ದೇವರ ಕಲ್ಪನೆ ಬಗ್ಗೆ. ಹಗಲು 4 ಜಾವ ಅಸನಕ್ಕೆ ಕುದಿವರು, ಇರುಳು 4 ಜಾವ ವ್ಯಸನಕ್ಕೆ ಕುದಿವರು. ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ, ತನ್ನ ಒಳಗೆ ಇದ್ದ ಮಹಾಘನವನ್ನು ಅರಿಯರು ಚನ್ನ ಮಲ್ಲಿಕಾರ್ಜುನ ದೇವ. इस वचन का भावार्थ बिल्कुल सरल है. ये धरती के ऊपर बहुत सारे ज्ञानी लोग आए और चले गए, लेकिन 12वीं शताब्दी में का अक्का महादेवी का ये जो वचन क्या सिखाता है, ये जगह अच्छा है, वो जगह बुरा है, वो जगह अच्छा है, वो जगह बुरा है, यहाँ गए तो पुण्य मिलता, वहाँ गए तो पाप मिलता. ये सारे झूठ है. ಅಕ್ಕ ಮಹಾದೇವಿರವರು ಬಂದವರ ಓಣಿಯಲ್ಲಿ 12ನೇ ಶತಮಾನದಲ್ಲಿ ತನ್ನ ಒಳಗಿನ ದೇವನ ಜೊತೆ ಒಂದಾಗಿ ಧ್ಯಾನಿಸಿ ಪ್ರಾರ್ಥಿಸಿ ನಮಗೆ ಈ ಜಗತ್ತದ ಸತ್ಯವಾದ ಜ್ಞಾನವನ್ನು ಕೊಟ್ಟಿದ್ದಾರೆ. ಅವರು ಕೊಟ್ಟಿರ್ತಕ್ಕಂಥ ಜ್ಞಾನ ಬಹಳ ಸರಳವಾಗಿದೆ. ಮಣ್ಣು ಬಿಟ್ಟು ಮಡಿಕೆಲ್ಲ, ತನ್ನ ಬಿಟ್ಟು ದೇವರಿಲ್ಲ. ಆ ಶರಣರ ಹೆಸರ ಮೇಲೆ ಮತ್ತೊಂದು ಏನಾದರೂ ಮಾಡಿದರೆ ನಮಗೆ ದೇವರು ಒಲಿತಾನೆ ಅಂತೇಳಿ ಏನಾರು ಮಾಡಿದ್ದೇ ಆದರೆ ಅಕ್ಕ ಮಹಾದೇವಿರವರ ವಚನಕ್ಕೆ ನಾವು ಮೋಸ ಮಾಡಿದ ಹಾಗೆ ಆಗುತ್ತದೆ ಎಂದು ಈ ಮೂಲಕ ವಿನಂತಿಸಿಕೊಳ್ತಾ, ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಸರ್ವ ಸಮಾನತೆಯ ಸಕಲ ಜೀವಾತ್ಮರ ಲೇಸಿಗಾಗಿ ಇಡೀ ಬ್ರಹ್ಮಾಂಡವೇ ಒಂದು ದೇವಾಲಯ. ಈ ದೇವಾಲಯದವರೆಗೆ ಎಲ್ಲ ಮಾನವ ಜೀವರಾಶಿಗಳು, ಪ್ರಾಣಿ ಪಕ್ಷಿಗಳು, ಸಮುದ್ರಗಳು, ನದಿಗಳು, ಬೆಟ್ಟ ಕಾಡುಗಳು, ಪ್ರಾಣಿಗಳು ಎಲ್ಲ ಕೂಡ ಒಬ್ಬ ದೇವನ ಅಧೀನದಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೀವಿ. ನಮ್ಮೆಲ್ಲರಿಗೆ ಜೀವವನ್ನು ಪ್ರಾಣವನ್ನು ಕೊಟ್ಟು ನಮಗೆ ಸಲ್ಲತಕ್ಕಂಥ ದೇವನಿಗೆ ಧನ್ಯವಾದ ಹೇಳಲು ಎಲ್ಲಿಗೂ ಹೋಗುವ ಅವಶ್ಯಕತೆ ಇಲ್ಲ. ನಾವು ಎಲ್ಲಿ ಯಾವ ಮನೆಯಲ್ಲಿದ್ದೀವಿ, ಎಲ್ಲಿ ಯಾವ ಗ್ರಾಮದಲ್ಲಿದ್ದೀವಿ, ಯಾವ ಪಟ್ಟಣದಲ್ಲಿದ್ವಿ, ನಾವು ಅಲ್ಲೇ ಒಂದು ಶರಣರ ಸಂಘವನ್ನು ಮಾಡಿಕೊಂಡು ವಚನಗಳ ಚಿಂತನೆ, ಸಾಮೂಹಿಕ ಪ್ರಾರ್ಥನೆ, ಧ್ಯಾನ ಮಾಡುವುದರ ಮೂಲಕ ಅಂತರಂಗದ ದೇವನಿಗೆ ಧನ್ಯವಾದ ಹೇಳಬಹುದು. ಇದು ಲಿಂಗ ಆಯತ ಧರ್ಮದ ವಚನಗಳು. ಈಗ ಲಿಂಗ ಆಯತ ಧರ್ಮದಲ್ಲಿ ಕೆಲವು ಸೂತ್ರಗಳಿವೆ. ಈ ಶರೀರದ ಮೇಲೆ ನಾವು ಅಳವಡಿಸಿಕೊಂಡು ಆಚರಣೆಯಲ್ಲಿ ತಂದರೆ ನಿಜಕ್ಕೂ ಈ ಶರೀರವೇ ನಿಜವಾಗಿರ್ತಕ್ಕಂಥ ದೇವಸ್ಥಾನವಾಗಿರುತ್ತದೆ. ಈಗ ಮೊದಲನೇದಾಗಿ ಅಷ್ಟಾವರಣ, ಪಂಚ ಆಚಾರಗಳು, ಷಟಸ್ಥಲ 8, 5, 6. ಈ ಅಷ್ಟಾವರಣದಲ್ಲಿ ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ, ಇವು 8 ಅವು. ಇವೆಲ್ಲವೂ ಕೂಡ ಈ ಶರೀರಕ್ಕೆ ಗುರು ಅಂದರೆ ಅರಿವೇ ಗುರು. ಲಿಂಗವೆಂದರೆ ನಾವು ಎದೆ ಮೇಲೆ ಕಟ್ಟಿರ್ತಕ್ಕಂಥ ಇಷ್ಟಲಿಂಗದ ಲಾಂಛನ, ಅಂತರಂಗದ ಪರಮಾತ್ಮನ ಜೊತೆ ಬದುಕೋದು. ಜಂಗಮವೆಂದರೆ ಜೀವ, ನಮ್ಮೊಳಗೂ ಒಂದೇ ಜೀವ ಇದೆ, ಎಲ್ಲರೊಳಗೂ ಒಂದೇ ಇದೆ ಅಂತೇಳಿ ಅರ್ಥ ಮಾಡಿಕೊಳ್ಳೋದು. ವಿಭೂತಿ, ರುದ್ರಾಕ್ಷಿ, ಮಂತ್ರ, ಹಣೆಗೆ ದಿನನಿತ್ಯ ವಿಭೂತಿ ಧರಿಸುವುದು, ರುದ್ರಾಕ್ಷಿ ಧರಿಸುವುದು ಮತ್ತು ಇಷ್ಟಲಿಂಗ ಧ್ಯಾನ ಮಾಡುವುದು. ವಿಭೂತಿ, ರುದ್ರಾಕ್ಷಿ, ಮಂತ್ರ. ಪಾದೋದಕ, ಪ್ರಸಾದ. ಪಾದೋದಕ ಅಂದರೆ
ಜ್ಞಾನದಿಂದ ನಾವು ಈ ಭೂಮಿ ಮೇಲೆ ಬೆಳೆದಿರ್ತಕ್ಕಂಥ ಅನ್ನ ಜಗದೀಶ ನಿನ್ನದೇ, ನಾನು ಕುಡಿತಕ್ಕಂಥ ನೀರು ನಿನ್ನದೇ, ನಾನು ಸೇವಿಸ್ತಕ್ಕಂಥ ಗಾಳಿ ನಿನ್ನದೇ, ನಾನು ನಡೀತಕ್ಕಂಥ ಭೂಮಿ ನಿನ್ನದೇ, ಎಲ್ಲವೂ ನಿನ್ನ ಅಧೀನದಲ್ಲೇ, ನಿನ್ನ ನಿಜವಾಗಿರ್ತಕ್ಕಂಥ ಈ ಬಯಲ ದೇವಸ್ಥಾನದಲ್ಲಿ ನಾನು ಬದುಕುತ್ತಿದ್ದೇನೆ. ಇದು ಆಯಿತು. ಇವೆಲ್ಲ ವಿಭೂತಿ, ರುದ್ರಾಕ್ಷಿ ಮತ್ತು ಪಾದೋದಕ, ಪ್ರಸಾದ. ಪಾದೋದಕ ಅಂದರೆ ಅದೇ ಹೇಳಿದ್ದು ಪ್ರಸಾದ. ನಾವು ಸೇವಿಸ್ತಕ್ಕಂಥ ಪ್ರತಿಯೊಂದು ಆಹಾರ, ಯಾವುದೇ ಒಂದು ಗುಡಿ ಒಳಗೆ ಒಂದು ಟ್ಯಾಂಕ್ ಹೊಡೆದಿದ್ದು ಅದೇ ಪ್ರಸಾದ ಅಂತ ಹಾಗೇನಿಲ್ಲ. ಬಸವಣ್ಣನ ತತ್ವದಲ್ಲಿ ನಾವು ಈ ಬಾಯಲ್ಲಿ ಹಾಕ್ತಕ್ಕಂಥ ಪ್ರತಿಯೊಂದು ಅನ್ನ, ನೀರು ಎಲ್ಲವೂ ಕೂಡ ಅಂತರಂಗದ ದೇವನನ್ನು ನೆನೆಸಿಕೊಂಡು ನಾವು ಸೇವನೆ ಮಾಡ್ಬೋದು. ಇದು ನಿನ್ನದೇ ಅಂತ. ಪಾದೋದಕ, ಪ್ರಸಾದ, ನೀರು ಎಲ್ಲವನ್ನು ಈ ಥರ ಆಯಿತು. ಅಷ್ಟವರ್ಣ. ಪಂಚ ಆಚಾರಗಳು. ಮೊದಲನೇದಾಗಿ ಲಿಂಗ ಆಚಾರ. ಲಿಂಗ ಆಚಾರ, ಸದಾ ಆಚಾರ. ಮತ್ತು ಶಿವ ಆಚಾರ, ಭೃತ್ಯ ಆಚಾರ, ಗಣಾಚಾರ. ಈ 5 ಆಚರಣೆಗಳು. ಲಿಂಗವನ್ನು ಎದೆ ಮೇಲೆ ಯಾವಾಗಲೂ ಧರಿಸಿ ನನ್ನ ಒಳಗೆ ನೀ ಜಗದೀಶ ಇದ್ದೀನಿ ಅಂಥೇಳಿ ಒಪ್ಪಿಕೊಂಡು ಬದುಕ್ತಾನಂತು ಲಿಂಗ ಆಚಾರ. ಸದಾ ಆಚಾರ. ನಾವು ವರ್ಷಿಗೆ ಒಂದೇ ಸಲ ನಾವು ಶಿವರಾತ್ರಿ ಹಬ್ಬದ ದಿವಸ ಲಿಂಗ ಧ್ಯಾನ ಮಾಡಬೇಕಂತೇನಿಲ್ಲ. ನಾವು ಎಲ್ಲಿವರೆಗೆ ಶರೀರದಲ್ಲಿ ಜೀವ ಇರ್ತದಲ್ಲ, ಪ್ರಾಣ, ಅಲ್ಲಿವರೆಗೆ ನಾವು ನೆನಪಿಸಿಕೊಂಡು ಬದುಕುವ ಸಲುವಾಗಿ ಲಿಂಗ ಆಚಾರ, ಸದಾಚಾರ, ಶಿವಾಚಾರ. ಶಿವ ಅಂದರೆ ನಮ್ಮ ಬಸವಣ್ಣನವರು ಕೊಟ್ಟಿದ ಅನುಭವ ಮಂಟಪದ ಲಿಂಗಾಯತ ಧರ್ಮದಲ್ಲಿ ತಂದೆ ಇಲ್ಲ, ತಾಯಿ ಇಲ್ಲದ ದೇವರು, ಮೂರ್ತಿ ಇಲ್ಲದ ದೇವರು, ಗುಡಿಗುಂಡಾರಗಳಿಲ್ಲದ ದೇವರು, ಜಾತ್ರೆ ಇಲ್ಲದೆ ದೇವರು. ಶರಣರ ಸಂಘದಲ್ಲಿ ಭಾಗಿಯಾಗಿ ನಾವು ಇದೆಲ್ಲವನ್ನ ಚರ್ಚೆ ಮಾಡಬೇಕು, ಚಿಂತನೆ ಮಾಡಬೇಕಾಗುತ್ತದೆ. ನಂತರ ಹೃದಯಕ್ಕೆ ಸತ್ಯವನ್ನು ತಟ್ಟಿದಾಗ ನಾವು ದಿನನಿತ್ಯ ಆಚರಣೆಯಲ್ಲಿ ಬದುಕಬೇಕಾಗುತ್ತದೆ. ಭ್ರತ್ಯಾಚಾರ ಅಂದರೆ ಎಲ್ಲರ ಜೊತೆ ನಾವು ಬಾಗಿದ ತಲೆ ಮುಗಿದ ಕೈಲಿಂದ ಎಲ್ಲರಲ್ಲಿ ದೇವರನ್ನು ಕಾಣುವುದು. ಗಣಾಚಾರವೆಂದರೆ ಕೊನೆಯದಾಗಿ ಗಣಾಚಾರ. ಈ ಗಣಾಚಾರವೆಂದರೆ ಸೃಷ್ಟಿಕರ್ತನ ಧರ್ಮವಿದೆ, ಬಸವಣ್ಣವರು ಕೊಟ್ಟಿದ್ದು. ಈ ಸೃಷ್ಟಿಕರ್ತನ ಒಂದು ದಾಸೋಗ ಕೊಟ್ಟಿದ ಎಲ್ಲರಿಗೂ ಇದರ ವಿರುದ್ಧವಾಗಿ ತಿಳಿಯಲಾರದಂತೆ ಸಮಾಜಕ್ಕೆ ಮೋಸ ಮಾಡ್ತಕ್ಕಂಥದ್ದು ಯಾರಾದರೂ ಕಂಡು ಬಂದಾಗ ಅದನ್ನು ನಾವು ಪ್ರಶ್ನೆ ಮಾಡಬೇಕಾಗುತ್ತದೆ. ಅಸತ್ಯವನ್ನು ಪ್ರಶ್ನೆ ಮಾಡಬೇಕಾಗುತ್ತದೆ, ಸತ್ಯಕ್ಕೆ ನಾವು ಸಹಕಾರ ಮಾಡಬೇಕಾಗುತ್ತದೆ. ಇದಕ್ಕೆ ಗಣಾಚಾರ. ಈಗ ಶಟಸ್ಥಲ 6 ಇವೆ. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ. ಭಕ್ತವೆಂದರೆ ಈಗ ನಮ್ಮ ಮಕ್ಕಳಿಗೆ LKG UKG ಅಂತ ಸ್ಕೂಲ್ ಬಂದಿದೆಯಲ್ಲ, ಹಂತವಾಗಿ ಏನು ಹಾಕ್ತೀವಲ್ಲ, 1ನೇ ತರಗತಿ 2ನೇ ಈ ಥರ ಮೊದಲು ಸ್ಟಾರ್ಟಿಂಗ್. ಮಹೇಶವೆಂದರೆ ನಮ್ಮ ಶರೀರವೇ ಒಂದು ದೇವಸ್ಥಾನವಿದೆ, ನಮ್ಮ ಒಳಗಿನ ದೇವನನ್ನು ಅರಿತುಕೊಳ್ಳುವ ಒಂದು ಮಹೇಶ ಸ್ಥಳ. ಭಕ್ತ, ಮಹೇಶ. ಪ್ರಸಾದಿ ಅಂದರೆ ಶರೀರದಲ್ಲಿ ನಾವು ಯಾವಾಗಲೂ ಏನೇ ಪ್ರಸಾದ ತೆಗೆದುಕೊಂಡಾಗ ನಾವು ಹಾಳು ಮಾಡಲಾರದೆ ನಾವು ಅದನ್ನು ಬಳಸಿಕೊಳ್ಳಬೇಕು. ಪ್ರಾಣಲಿಂಗಿ, ಈ ಭೂಮಿಯ ಮೇಲೆ ಎಲ್ಲಿವರೆಗೆ ಬದುಕ್ತೀವಿ ಅಲ್ಲಿವರೆಗೆ ನಮ್ಮ ಒಳಗಿನ ಪ್ರಾಣ ಇದೆಯಲ್ಲ, ಇದು ನನ್ನದಲ್ಲ, ಸೃಷ್ಟಿಕರ್ತ ನಿನ್ನದೇ ಪ್ರಾಣವಿದೆ, ನೀ ನನ್ನ ಒಳಗೆ ಇದ್ದು ಈ ಪಂಚ ಇಂದ್ರಿಯಗಳ ಮುಖಾಂತರ ಜಗತ್ಯವನ್ನು ತೋರುವ ದಾತ, ನೀನೇ ನಿಜವಾದ ನನ್ನ ದೇವರು ಎಂದು ಗಟ್ಟಿತನದಿಂದ ಒಪ್ಪಿಕೊಂಡು ದಿನನಿತ್ಯ ಚಾಚು ತಪ್ಪದೆ ಆಚರಣೆಯಲ್ಲಿ ತರುವುದು. ಭಕ್ತ, ಮಹಿಷ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ. ಶರಣವೆಂದರೆ ಬಹಳ ಜನ ಏನು ಹೇಳಿದೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ತಾ ಇದ್ದಾರೆ. ಶರಣೆಂದರೆ ನಾವು ನಮ್ಮ ಎದುರಿಗೆ ಇರ್ತಕ್ಕಂಥ ಯಾರ ಜೊತೆನೂ ಸುಳ್ಳು ಹೇಳುವುದಿಲ್ಲ, ಕಳ್ಳತನ ಮಾಡುವುದಿಲ್ಲ, ಮೋಸ ವಂಚನೆ ಮಾಡುವುದಿಲ್ಲ, ಅವ್ರ ಬಗ್ಗೆ ದ್ವೇಷ ಬರೆಯುವುದಿಲ್ಲ, ಅವರಿಗೆ ಕೆಟ್ಟದ್ದು ಬಯಸುವುದಿಲ್ಲ. ಈ ಥರ ಅವರೆಲ್ಲ ನಡೆದಾಡುವ ಜೀವಗಳು ದೇವರು ಅಂಥೇಳಿ ನಾವು ತಿಳ್ಕೊಂಡು
ನಮ್ಮ ಅಂತರಂಗದ ದೇವನಿಗೆ ಶರಣಾಗಿ ಜಾಗೃತದಿಂದ ಬದುಕುವುದಕ್ಕೆ ಶರಣ ಎಂದು ಹೇಳುತ್ತಾರೆ. ಭಕ್ತ ಮಹೇಶ ಪ್ರಸದೆ ಪ್ರಾಣನಿಗೆ ಶರಣ ಐಕ್ಯ. ಈ ಥರ ನಾವು ಬದುಕ್ತಾ ಹೋದಾಗ ಈ ಭೂಮಿಗೆ ಹುಟ್ಟಿ ಬಂದಿದ್ದಕ್ಕೆ ಸಾರ್ಥಕವಾಗಲಿದೆ. ಬಂದಿದ್ದು ಸತ್ಯ, ಹೋಗುವುದು ಸತ್ಯ. ಈ ಬಂದು ಹೋಗುವುದರ ಒಳಗಾಗಿ ನಮ್ಮ ಆತ್ಮ ಮೆಚ್ಚುವಂತೆ ನಾವು ಬದುಕಬೇಕು ಎನ್ನುವುದೇ ಈ 8, 5, 6 ಸೂತ್ರಗಳು ಮಹಾತ್ಮ ಬಸವಣ್ಣನವರು ಕೊಟ್ಟಿದ್ದಾರೆ. ಈ ವಿಚಾರಗಳನ್ನು ಯಾರು ಸರಿಯಾಗಿ ಅರ್ಥ ಮಾಡಿಕೊಂಡು ಬದುಕಲು ಪ್ರಯತ್ನ ಪಡ್ತಾರೆ ಅವರ ಶರೀರ ದೇವಸ್ಥಾನವಾಗಿ ಬಿಡುತ್ತದೆ. ಯಾವಾಗಲೂ ಆರೋಗ್ಯವಂತನಾಗಿ ಬದುಕುತ್ತಾನೆ. ಅವನ ಕುಟುಂಬದಲ್ಲಿ ಎಲ್ಲವೂ ಕೂಡ ಪ್ರಗತಿಯಾಗುತ್ತದೆ. ಮತ್ತು ನಾವು ಈ ಭೂಮಿಯ ಮೇಲೆ ಯಾರಿಗೂ ಭಾರವಾಗಿ ಬದುಕಲಾರದೆ ಎಲ್ಲರ ಹೃದಯದಲ್ಲಿ ನಾವು ಎಷ್ಟು ದಿವಸ ಉಳಿತೀವೋ ಅದು ಮುಖ್ಯ ಅಲ್ಲ. ನಾವು ಹೊರಗಿನ ಎಲ್ಲ ಜನರು ಕೂಡ ನಮ್ಮ ಒಂದೇ ಪರಿವಾರ, ಒಂದೇ ಕುಟುಂಬದವರಿದ್ದೇವೆ ಅಂಥೇಳಿ ಈ ಭಾವನೆ ಇಟ್ಕೊಂಡು ಯಾರ ಮೇಲೆ ಯಾರಿಗೂ ಅನ್ಯಾಯ ಮಾಡಲಾರದಂತೆ, ಅತ್ಯಾಚಾರ ಮಾಡಲಾರದಂತೆ ಬದುಕುವುದೇ ನಮ್ಮ ಅಷ್ಟಾವರಣ ಪಂಚ ಆಚಾರ ಶಟಸ್ಥಲಗಳು ಎಂದು ಹೇಳ್ತಾ, ನಿಮ್ಮೆಲ್ಲರ ಹೃದಯಕ್ಕೆ ತಟ್ಟಿದೆ ಆದರೆ 150 ಕೋಟಿ ಭಾರತೀಯರಿಗೆ ಇಂತಹ ವಿಚಾರಗಳನ್ನು ತಿಳಿಸುತ್ತಾ ಹೋದರೆ ನಿಜಕ್ಕೂ ಅದೇ ನಿಜವಾಗಿರ್ತಕ್ಕಂಥ ದೇಶಭಕ್ತಿ, ರಾಷ್ಟ್ರಭಕ್ತಿ, ದೇಶಪ್ರೇಮ, ರಾಷ್ಟ್ರಪ್ರೇಮ ಆಗುತ್ತದೆ ಎಂದು ಹೇಳುತ್ತಾ, ಮತ್ತೊಮ್ಮೆ ಕೊನೆಯದಾಗಿ ಬಸವಣ್ಣನ ನಾಡು ಅನುಭವ ಮಂಟಪ ಭೂಮಿದಿಂದ ಸರ್ವರಿಗೂ ಶರಣು.